ನಮಸ್ಕಾರ ವೀಕ್ಷಕರೇ, ಬ್ರಹ್ಮಲಿಖಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಾಯಿಗೆ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕೆ ಮಿಗಿಲಾದ ಸಖನಿಲ್ಲ ಅಂತಾರೆ. ತಾಯಿ ನಮ್ಮನ್ನ 9 ತಿಂಗಳು ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಸಾಕಿ ಸಲ್ಲುತ್ತಾಳೆ. ನಮ್ಮನ್ನ ಗರ್ಭದಲ್ಲಿಟ್ಟು ಕಾಪಾಡುವವಳು ತಾಯಿಯೇ. ಕಡೆಗೆ ನಮ್ಮ ದೇಹದಿಂದ ಪ್ರಾಣ ಅಸವಳಿದು ಹೋದಾಗ ಬಾಮಗನೇ ಎಂದು ತನ್ನ ಒಡಲನ್ನೇ ಬಗೆದು ನಮ್ಮನ್ನ ತನ್ನ ಒಡಲಿನಲ್ಲಿ ಬಚ್ಚಿಟ್ಟುಕೊಳ್ಳುವಂತಹ ಭೂತಾಯಿಯೂ ಅವಳೇ. ಆ 9 ತಿಂಗಳು ತಾಯಿ ಆ ಮಗುವನ್ನ ಕಾಪಾಡುವಾಗ ಆಕೆ ತನ್ನ ಇಡೀ ಜೀವನವನ್ನೇ ತ್ಯಾಗ ಮಾಡ್ತಾಳೆ. ಹಾಗಾಗಿ ಆ ತಾಯಿಗೆ ಗರ್ಭದಲ್ಲಿ ಮಗು ಇದ್ದಾಗ ಆ ಮಗು ಎಷ್ಟು ಸುರಕ್ಷಿತವಾಗಿರುತ್ತೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಈ ತಾಯಿ ಮತ್ತು ಮಗುವಿನ ಸಂಬಂಧದ ಕುರಿತು, ಮಗು ಗರ್ಭದಲ್ಲಿದ್ದಾಗ ತಾಯಿ ಏನೆಲ್ಲ ಮಾಡಬೇಕು, ನಾವು ಯಾವೆಲ್ಲ ವಿಚಾರಗಳನ್ನ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಸಚ್ಚಿದಾನಂದ ಬಾಬು ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. 9 ತಿಂಗಳು ಮಗುವನ್ನ ತಾಯಿ ತನ್ನ ಗರ್ಭದಲ್ಲಿ ಇಟ್ಕೊಂಡಿರ್ತಾಳೆ. ಆಗ ವಿಶೇಷವಾಗಿ ನಾವು ಒಂದಷ್ಟು ಪಾಲನೆಗಳನ್ನ ಮಾಡ್ತೀವಿ. ಮುಖ್ಯವಾಗಿ ಸೀಮಂತ ಅನ್ನುವಂಥದ್ದು ಕೂಡ ಆ ತಾಯಿಗೋಸ್ಕರವಾಗಿ ನಾವು ತಾಯಿ ಮಗುವಿನ ಒಂದು ಆರೋಗ್ಯಕ್ಕಾಗಿಯೇ ನಾವು ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ಯಾತಕ್ಕಾಗಿ ಮಾಡ್ತಾರೆ ಗುರುಗಳೇ? ಆ ಸೀಮಂತದ ನಿಜವಾದ ಅರ್ಥ ಏನು ಗುರುಗಳೇ? ಸಿಂಪಲ್ ಆಗಿ ನೋಡಿ, ಎಲ್ಲದಕ್ಕೂ ಬಹಳ ಸರಳವಾಗಿರೋ ಉತ್ತರ ಸಿಗತ್ತೆ. ಇವಾಗ ಗಿಡ ನೆಟ್ಟಬೇಕಾದ್ರೆ ಅದಕ್ಕೆ ಗೊಬ್ಬರ ಇಷ್ಟಿರ್ಬೇಕು, ಇಷ್ಟು ನೀರ್ ಹಾಕ್ಬೇಕು, ಇಷ್ಟೇ ಬಿಸಿಲು ಬೀಳ್ಬೇಕು ಅಂತ ಲೆಕ್ಕಾಚಾರಗಳಿರ್ತಾರೆ. ಇವಾಗ ರೈತರ ಹಾಗೆ ತಾನೆ ಮಾಡೋದು. ಅವ್ರು ಎಷ್ಟು ಕಷ್ಟಪಡ್ತಾರೆ ಅದಕ್ಕೆ. ಮತ್ತೆ ಈ ಸೀಸನ್ ಅಲ್ಲಿ ಈ ಗಿಡ ಬರುತ್ತೆ, ಈ ತರಕಾರಿ ಬರುತ್ತೆ ಅಂತ ಅವ್ರ ಲೆಕ್ಕಾಚಾರಗಳು ಕೊಡ್ತಾರೆ. ಎಲ್ಲದಕ್ಕೂ ಒಂದು ಸೀಸನ್ ಅಂತ ಇರುತ್ತೆ. ನಿಜ. ಹಾಗೇನೆ ನಮ್ಮಲ್ಲಿ ಏನ್ ಮಾಡೋದು ಅಂದ್ರೆ, ಈ ತಾಯ್ತನಕ್ಕೆ ಸಂಬಂಧಪಟ್ಟ ಒಂದು ಸೀಸನ್ ಅಂತ ಕೊಟ್ರು. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈ ಮದುವೆ ಆದ್ಮೇಲೆ ಇದು ನಿಷೇಕ ಲಗ್ನ ಅಂತ ಹೇಳೋರು. ಅಂದ್ರೆ ದಾಂಪತ್ಯ ಕಾಲಿಡ್ತಾರಲ್ಲ, ಅದು ಮಗು ಆಗ್ಲಿ ಅಂತ ಇಡ್ತಾ ಇದ್ದಿತ್ತು. ಬರೀ ಒಂದು ಬಾಡಿಲಿ ಪ್ಲೆಜರ್ ಅಂತ ಇಡ್ತಾರಲ್ಲ, ವಂಶಾಭಿವೃದ್ಧಿ ಆಗ್ಲಿ ಮತ್ತೆ ಒಳ್ಳೆ ಮಕ್ಳು ಹುಟ್ಲಿ ಅಂತ ಆ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಮಾಡೋರು. ಇವತ್ತು ಬಹಳ ಮಟ್ಟಕ್ಕೆ ಚೇಂಜ್ ಆಗ್ಬಿಟ್ಟಿತ್ತು. ಅದು ಯಾವುದಕ್ಕೂ ಬೆಲೆ ಇಲ್ಲ. ಈ ನಿಷೇಕ ಲಗ್ನ ಅಂತ ಇಟ್ಕೊಂಡಾಗ ಆ ಗಂಡು ಮತ್ತೆ ಹೆಣ್ಣಿನ ಜಾತಕ ತಗೊಂಡು ಅದಕ್ಕೆ ಒಂದು ಕೆಲವು ಲೆಕ್ಕಾಚಾರಗಳು ಹಾಕೊಂಡು ಈ ಮುಹೂರ್ತದಲ್ಲಿ ದಾಂಪತ್ಯ ಆರಂಭ ಆದ್ರೆ ಒಳ್ಳೇದು, ಒಳ್ಳೆ ಪೀಳಿಗೆ ಆಗತ್ತೆ ಅಂತ ಹೇಳೋರು. ಅದಕ್ಕೆ ನಮ್ಮ ಪೂರ್ವಿಕರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥಪೂರ್ಣ ಇತ್ತು ಅಂತ. ಖಂಡಿತ ಗುರುಗಳೇ. ಮತ್ತೆ ಅಮೆರಿಕನ್ಸೇ ಡಾಕ್ಟರ್ ಜೋನಾಸ್ ಅಂತ ರಿಸರ್ಚ್ ಮಾಡಿದ್ದಾರೆ. ಯಾವ ಟೈಮಲ್ಲಿ ಗರ್ಭ ಧರಿಸಿದ್ರೆ ಏನೇನಾಗತ್ತೆ ಅಂತ ಅವ್ರು ರಿಸರ್ಚ್ ಮಾಡಿದ್ದಾರೆ. ಅವ್ರು ಅಸ್ಟ್ರಾಲಜಿ ಅಂತ ಹೆಸರು ಕೊಡ್ಲಿಲ್ಲ, ರಷ್ಯಾಲ್ ರಿಸರ್ಚ್ ಮಾಡಿದ್ದಾರೆ. ರಷ್ಯಾಲಜಿ ಅಸ್ಟ್ರಾಲಜಿ ಅಂತ ಹೆಸರು ಹೇಳೋಲ್ಲ, ಕಾಸ್ಮೋಬಯಾಲಜಿ ಅಂತಾರೆ. ಅಸ್ಟ್ರಾಲಜಿ ಹೆಸರು ಕಾಸ್ಮೋಬಯಾಲಜಿ ಅಂತ. ಆ ರೀತಿಯಲ್ಲಿ ಅಲ್ಲೇ ಬಂದಿದ್ದು ನಮ್ದು ಆಷಾಢ ಮಾಸ ಅಂತ. ಆಷಾಢ ಮಾಸ ಅಂದ್ರೆ ಜೂನು ಜುಲೈ ಆಗಸ್ಟ್ ಆ ರೇಂಜ್ ಅಲ್ಲಿ ತಾನೆ ಬರುತ್ತೆ, ಹೆಚ್ಚು ಕಮ್ಮಿ. ಅಧಿಕ ಆಷಾಢ 1 ಮಂತ್ 5 ರೂಪಾಯಿ ಬರುತ್ತೆ. ಆ ಟೈಮಲ್ಲಿ ದಂಪತಿಗಳು ದೂರ ಇರಬೇಕು ಅಂತ ಮಾಡಿದ್ರು. ನಿಜ, ಹೌದು. ಯಾತಕ್ ಮಾಡಿದ್ರು ಅಂದ್ರೆ, ಆ ಟೈಮಲ್ಲಿ ಕನ್ಸೆಪ್ಷನ್ ಆಯ್ತು ಅಂದ್ರೆ ಮುಂದಕ್ಕೆ ಹುಟ್ಟುವಂತ ಮಗು ಆರೋಗ್ಯದಲ್ಲಿ ಏರುಪೇರು ಇರುವಂತ ಸಾಧ್ಯತೆ ಹೆಚ್ಚು ಅಂತ ನಮ್ಮ ಪೂರ್ವಿಕರು ಹೇಳೋರು. ಇವಾಗ ಡಾಕ್ಟರ್ ಜೋನಾಸ್ ಅಂತ ಹೇಳಿದ್ರು ಬಿಡಿ, ಅವರು ಸುಮಾರು ಒಂದು 27 ವರ್ಷ ರಿಸರ್ಚ್ ಮಾಡಿದ್ದಾರೆ. ಅವರು ಅಮೆರಿಕನ್ ಸೈಂಟಿಸ್ಟ್. ಸೊ ಆಲ್ ದೋಸ್ who conceive in the month of June and July, a majority of them, the children born to them are not properly brought up, or they don't behave properly, or they have some health issues ಅಂತ ಹೇಳ್ತಾರೆ ಅವರು. ಅದು ರಿಸರ್ಚ್. ಅದಕ್ಕೆ ಆಷಾಢ ಮಾಸದಲ್ಲಿ ದಾಂಪತ್ಯ ಇರಬಾರದು ಅಂತ ಹೇಳಿದ್ರು. ಬಟ್ ಈಗ ಏನಾಗತ್ತೆ ಅಂದ್ರೆ, ಕಾಲದೇಶ ವರ್ತಮಾನಗಳು, ಈಗ ದಾಂಪತ್ಯ ಇಲ್ಲದೆ ಇರೋದು ಅವಶ್ಯಕತೆ ಇಲ್ಲ. ಯಾತಕ್ಕೆ ಅಂದ್ರೆ ಮೆಥಡ್ಸ್ ಡಾಕ್ಟರ್ ಸಲಹೆ ಕೊಡ್ತಾರೆ, ಅದು ಮಾಡ್ಕೋಬಹುದು ಅಂತ. ಸೊ ಅಂತದೆಲ್ಲ ನಾನು ಜನರಾಗಿ ಎಲ್ರಿಗೂ ಸಜೆಸ್ಟ್ ಮಾಡಿದ್ರೆ, ಮದುವೆಗಳು ಯಾವಾಗಾದ್ರೂ ಮಾಡ್ಕೊಳ್ಳಿ, ಆಷಾಢದಲ್ಲಿ ಮದುವೆ ಆಗಬಾರ್ದು ಅಂತ ರೂಲ್ ಎಲ್ಲೂ ಹೇಳಲಿಲ್ಲ. ಆ ಟೈಮಲ್ಲಿ ಕನ್ಸೆಪ್ಷನ್ ಆಗಬಾರ್ದು ಅಂತ ಹೇಳ್ತಾರೆ. ಇವಾಗ ಕೆಲವು ಕೇಸಸ್ ಏನಾಗುತ್ತೆ ಅಂದ್ರೆ, ಗೊತ್ತಿಲ್ದೋ ಕನ್ಸೆಪ್ಷನ್ ಆಗ್ಬಿಡುತ್ತದೆ. ಸೊ ಒಂದ್ಸತಿ ನಮ್ಮನ್ನ ಮಿತಿ ಮೀರಿಬಿಟ್ಟು ಕೆಲವು ಆಗತ್ತೆ ನೋಡಿ, ಆಕ್ಸಿಡೆಂಟಲ್ ಅಂತೀವಲ್ಲ, ಅದು ಆ ರೀತಿಲಿ ಆಗತ್ತೆ. ಸೊ ಆ ರೀತಿಯಲ್ಲಿ ಅಂದ್ರೆ ಇದ್ರೆ ಹುಟ್ಟುವಂತ ಮಗು ಎಡವಟ್ಟಾಗಬಾರ್ದು ಅಂದ್ಬಿಟ್ಟು ನಮ್ಮಲ್ಲಿ ಅದಕ್ಕೊಂದು ಔಷಧಿ ಕಂಡಿಡಿದ್ರು. ಅದಕ್ಕೆ ಸೀಮಂತ ಅಂತ ಹೆಸರು. ಸೀಮಂತ ಅನ್ನೋದು ಬರೀ ಫಂಕ್ಷನ್ ಅಲ್ಲ, ಹುಟ್ಟುವಂತ ಮಗುಗೆ ತೊಂದರೆ ಆಗದೆ ಇರ್ಲಿ, ಆ ಮಗುವಿನ ತಾಯಿಗೆ ತೊಂದರೆ ಆಗದೆ ಇರ್ಲಿ ಅಂತ. ಬಟ್ ಏನಾಗತ್ತೆ ಅಂದ್ರೆ, ಇವತ್ತು ಸೀಮಂತ ಬಂದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ.
ಹೌದು ಗುರುಗಳೇ. 100 ಜನ ಕರೆಯೋದು, ದೊಡ್ಡ ಚೌಲ್ಟ್ರಿ ಎಲ್ಲ ಒಂದ್ ಕಡೆ ಮಾಡ್ಬಿಡೋದು, ಅರೇಂಜ್ ಮಾಡೋದು, ಹೋಟೆಲ್ ಅರೇಂಜ್ ಮಾಡ್ಬಿಡೋದು. ಮತ್ತೆ ಅವ್ರಿಗೆಲ್ಲ ಏನು ಬಫೆ ಡಿನ್ನರ್, ಬಫೆ ಲಂಚ್ ಎಲ್ಲ ಮಾಡ್ಬಿಟ್ಟು ಅವ್ರೆಲ್ರಿಗೂ ಒಂದೊಂದು ಗಿಫ್ಟ್ ಕೊಟ್ಬಿಟ್ಟು ಅವ್ರ ಆಹಾ ಓಹೋ ಅಂದ್ಬಿಟ್ಟು ಆ ಮಗು ಆಮೇಲೆ ಹೆಂಗ್ ಹುಟ್ಟೋತೋ ಗೊತ್ತಿಲ್ಲ, ಅದು ಅವ್ರವ್ರ ಹಣೆ ಬರೋದ್ ಮೇಲೆ ಡಿಸೈಡ್ ಆಗುತ್ತೆ. ಅದಕ್ಕೆ ಸೀಮಂತಕ್ಕೆ ಬಹಳ ಆದ್ಯತೆ ಕೊಟ್ರು ನಮ್ಮ ಪೂರ್ವಿಕರು. ಅದಕ್ಕೆ ನಿಷೇಕ ಲಗ್ನ ಅಂತ ಕಂಡುಹಿಡಿದ್ರು. ಈಗ್ಲೂ ನಾನು ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ದಂಪತಿಗಳಿಗೆ ಒಳ್ಳೆ ಮಗು ಆಗ್ಬೇಕು ಅಂದ್ರೆ ನಾವು ಮದುವೆ ಮುಹೂರ್ತಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೋ ಅಷ್ಟೇ ಇಂಪಾರ್ಟೆನ್ಸ್ ನಿಷೇಕ ಲಗ್ನ ಕೊಡ್ಬೇಕಾಗತ್ತೆ. ನಮ್ಮಲ್ಲಿ ಏನ್ ಗೊತ್ತಾ, ಎಲ್ಲಾನು ಮಾಡ್ತಾರೆ, ಆಮೇಲೆ ಮೂಢನಂಬಿಕೆ ಏನ್ಬಿಡ್ತಾರೆ. ಏನೇನ್ ಬೇಕೋ ಅದೆಲ್ಲ ಮಾಡೋದಕ್ಕೆ ಮೂಢನಂಬಿಕೆ ಇರಲ್ಲ. ಕೆಲವು ಹೇಳೋದಕ್ಕೆ ಹೋದ್ರೆ ಮೂಢನಂಬಿಕೆ ಅಂತಾರೆ. ಫಾರ್ ಎಕ್ಸಾಂಪಲ್, ಈ ಗರ್ಭಿಣಿಯರು ಗ್ರಹಣದ ಹೊತ್ತಿಗೆ ಈಚೆ ಬರಬಾರ್ದು ಅಂತ ಜನರಲ್ ಆಗಿ ನಾವು ರೆಕಮೆಂಡ್ ಮಾಡ್ತೀವಿ. ಕೆಲವರು ಆರ್ಗ್ಯುಮೆಂಟ್ ಏನ್ ಮಾಡ್ತಾರೆ, ಚಂದ್ರಗ್ರಹಣದ ದಿವಸ ಬಂದು ರೇಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಬರ್ಬೋದು ಅಂತಾರೆ. ಅದು ಬರೀ ಫಿಸಿಕಲ್ ರೇಸ್ ಅಲ್ಲ, ಗ್ರಾವಿಟೇಷನಲ್ ಪುಲ್ಸ್. ಫಾರ್ ಎಕ್ಸಾಂಪಲ್, ಈಗ ಮೆಜಾರಿಟಿ ಕೇಸಸ್ ಅಲ್ಲಿ ಈ ಅಮಾವಾಸ್ಯೆ ಹುಣ್ಣಿಮೆ ಹೊತ್ತಿಗೆ ಬಹಳ ಜನ ಕಿತ್ತಾಡ್ತಾರೆ. ಹೌದು, ಅದು ನಮ್ಮ ನರನಾಡಿಗಳ ಮೇಲೆ ಬೀಳುವಂತ ಒಂದು ಪ್ರಭಾವ ಇರುತ್ತೆ, ಮೆಂಟಲ್ ಎನ್ಸ್. ಅದಕ್ಕೆ ಈ ಅಮೆರಿಕ ಅಲ್ಲಿ ಕಂಡು ಹಿಡಿದಾಗ ಅದನ್ನ ನ್ಯೂಯಾರ್ಕ್ ಅಪ್ಸ್ಟೇಟ್ ಹಾಸ್ಪಿಟಲ್ ಅಂತಿದೆ, ಅಲ್ಲಿ ಫೈಂಡ್ ಔಟ್ ಮಾಡಿದ್ರು. ಈ ಲೂನೆಟಿಕ್ ಅಸೈಲಮ್ ಇದೆಯಲ್ಲ, ಆ ವಿಂಗು, ಅಂದ್ರೆ ಅನ್ಸ್ಟೇಬಲ್ ಮೈಂಡ್ಸ್ ಇರುವಂತವ್ರು, ಮೆಂಟಲ್ ಇಂಬ್ಯಾಲೆನ್ಸ್ ಇವ್ರನ್ನ ಹಾಕಿರ್ತಾರಲ್ಲ, ಅವ್ರ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಹೊತ್ತಿಗೆ ಅವ್ರದ್ದು ರಿಯಾಕ್ಷನ್ಸ್ 10 times ಜಾಸ್ತಿ ಆಗೋದು. ಹೌದು ಹೌದು. ಅದಕ್ಕೆ ಅವ್ರಿಗೆ ಲೂನಟಿಕ್ ಅಂತ ಹೆಸರಿಟ್ರು. ಟಿಕ್ಟ್ ಬೈ ದ ಲೂನಾ ಅವ್ರ ದ ಮೂನ್ ಅಂತ. ಆ ಮೂನ್ ಏನು, ಚಂದ್ರಮಾ ಮನಸೋ ಜಾತಃ ಅಂತ ನಮ್ಮಲ್ಲಿ ಹೇಳಿದ್ರು. ಹೌದು ಹೌದು ಹೌದು. ಎಲ್ಲದಕ್ಕೂ ಒಂದು ಕನೆಕ್ಷನ್ ಇರುತ್ತೆ. ಅಂದ್ರೆ ನಮ್ಮ ಹಿರಿಯರು ಹೇಳಿರೋದು ಕೂಡ ಸೈನ್ಸ್, ಆದ್ರೆ ಅದಕ್ಕೆ ಅವ್ರ ಹೆಸರು ಕೊಟ್ಟಿರೋದು ಸಂಪ್ರದಾಯ, ಆಚಾರ, ವಿಚಾರ. ಅದೇ ನಿಟ್ಟಲ್ಲಿ ಚಂದ್ರಮಾ ಮನಸೋ ಜಾತಃ ಅಂತ ಹೇಳಿದ್ರು. ಸೊ ಆ ಲೂನಟಿಕ್ ಅದಕ್ಕೂ ನೋಡಿ ಸಂಬಂಧ ಬಂತು. ಈಗ ಮನಸ್ಸು ಅಂದ್ರೇನು, ಮೈಂಡ್ ಅವರ್ ಬಾಡಿ ಅಂತ ಹೇಳ್ತೀವಿ. ಮೈಂಡ್ ಚೆನ್ನಾಗಿದ್ರೆ ಬಾಡಿ ಫಂಕ್ಷನ್ ಚೆನ್ನಾಗಿರೋದು. ಇವಾಗ ನಮ್ಮ ಮನ್ಸು ಸರಿಯಾಗಿಲ್ಲ ಅಂದ್ರೆ ನಾವು ಊಟ ಮಾಡಕ್ ಆಗೋದಿಲ್ಲ. ನೀವು ಎಷ್ಟೇ ಪಂಚಪಕ್ಷ ಪ್ರಮಾಣ ಇಟ್ರು ಅದು ಖಂಡಿತವಾಗಿ ಸೇರೋದಿಲ್ಲ. ಅದಕ್ಕೆ ನಮ್ಮ ಪೂರ್ವಿಕ ಏನ್ ಮಾಡೋದು ಅಂದ್ರೆ, ಈ ಮುಹೂರ್ತ ಅಂತ ತಗೊಂಡಾಗ ಚಂದ್ರನ್ ಪೊಸಿಷನ್ ಫಸ್ಟ್ ತಗೊಳ್ಳೋರು. ಮುಹೂರ್ತದಲ್ಲಿ ಬಹಳ ಆದ್ಯತೆ ಕೊಡೋದು ಮುಹೂರ್ತದ ಲಗ್ನಕ್ಕಿಂತ ಚಂದ್ರನ ಪೊಸಿಷನ್. ಇವಾಗ ಅಷ್ಟಮ ಶುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಮುಹೂರ್ತ ಮಾಡಿದಾಗ ಅಷ್ಟಮ ಸ್ಥಾನದಲ್ಲಿ ಯಾವ್ದು ಗ್ರಹ ಇರಬಾರ್ದು, ಮತ್ತೆ ಚಂದ್ರನ ಜೊತೆಲಿ ಬೇರೆ ಯಾವ್ದು ಗ್ರಹಗಳ ಸಂಪರ್ಕ ಇರಬಾರ್ದು ಅಂತ. ಅದೇ ನಿಟ್ಟಿಗೆ ನಾವು ಸೀಮಂತ ಅಂತ ಕಂಡಿಡ್ಕೊಂಡ್ರು. ಮತ್ತೆ ನಿಷೇಕ ಲಗ್ನ ಅಂತ ಹೇಳಿದ್ರೆ ಅದು ಬಹಳ ಮುಖ್ಯ. ಅದು ಯಾವಾಗ ಗರ್ಭ ಧರಿಸೋದು, ಕನ್ಸೆಪ್ಷನ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅನ್ನೋದು. ಸೊ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡ್ತಾ ಈ ಸೀಮಂತದ ಮಹತ್ವದ ಬಗ್ಗೆ ನಾನು ತಿಳಿಸ್ತೀನಿ. ನಾನು ಗುರುಗಳೇ, ಸೀಮಂತದ ಬಗ್ಗೆ ಹೇಳ್ತಾ ಇದ್ರಿ, ತುಂಬಾ ಮುಖ್ಯವಾದ ಅಂಶ. ಯಾವ ರೀತಿ ಅದನ್ನ ಪಾಲಿಸಲೇಬೇಕಾಗತ್ತೆ, ಮತ್ತೆ ಅದಕ್ಕೆ ಕಾರಣ ಏನು, ಆಡಂಬರ ಅಲ್ಲ, ಫಂಕ್ಷನ್ ಅಲ್ಲ, ಅದು ನಮ್ಮ ಹಿರಿಯರು ಮಾಡಿರೋದು ಒಂದು ಅರ್ಥ ಇದೆ ಅಂತ ಹೇಳ್ತಾ ಇದ್ರಿ. ಅದು ನೋಡಿ, ಮದುವೆ ಅಂತಾನೆ ಲೆಕ್ಕಾಚಾರಕ್ಕೆ ಬಂದ್ಬಿಡುತ್ತೆ. ಮದುವೆ ಸಾಧಾರಣವಾಗಿ ಈ ಶಾಂತಿ ಮುಹೂರ್ತ ಅಂತ ಮಾಡ್ತೀವಿ ನೋಡಿ, ಅದೇ ನಿಷೇಕ ಲಗ್ನ ಅಂತ. ಆ ಶಾಂತಿ ಮುಹೂರ್ತ ಸಾಧಾರಣವಾಗಿ ಮದುವೆ ಆದ್ಮೇಲೆ ವಿತಿನ್ 3 days, ಆ 3 ಅಂದ್ರೆ ವಿತಿನ್ 72 hours ಅದು ಆಗ್ಬೇಕು ಅಂತ ಹೇಳ್ತಾರೆ. ಆ ಮದುವೆ ಒಳಗಡೆ ನೀವು ಮುಹೂರ್ತ ಇಟ್ಕೋಬೇಕು ಅಂತ. ಬಟ್ ಈಗ ಏನಾಗಿದೆ ಎಲ್ಲ ಬದಲಾವಣೆ ಆಗ್ಬಿಟ್ಟಿದೆ. ಮತ್ತೆ ಇನ್ನೊಂದು, ಆ ಕೋಣೆ ಇರುತ್ತಲ್ಲ, ಈ ಶಾಂತಿ ಮುಹೂರ್ತದ ಕೋಣೆ, ಅದ್ರ ಬಗ್ಗೆನೂ ಬಹಳ ರೂಲ್ಸ್ ಹೇಳ್ತಾರೆ. ಈ ರೀತಿ ಹೇಳ್ಬೇಕು ಅಂದ್ರೆ, ಈಗ ಜನರಲ್ ಆಗಿ ಏನ್ ಮಾಡ್ತಾರೆ, ಕೆಲವರು ಬಹಳ ಎತ್ತರದ ಮಟ್ಟದಲ್ಲಿ ಮಾಡಿದಾಗ ಅದು 5 star ಹೋಟೆಲ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಆ ಪ್ರಶ್ನೆ ನಿಮ್ಮನ್ನು ಕೇಳ್ಬೇಕು ಅಂತಲೇ ಇದ್ದೆ. ಅವೆಲ್ಲ ಸೂಕ್ತನಾ, ಅದೆಲ್ಲ ಸರಿನಾ ಮಾಡುವಂತದ್ದು? ಈಗ ಅವ್ರು ಪ್ಲಾನ್ ಮಾಡ್ಕೊಂಡ್ರೆ ಓಕೆ, ಬಟ್ ಏನಾಗತ್ತೆ ಅಂದ್ರೆ ನಮ್ಮ ಧರ್ಮಕ್ಕೆ ವಿರೋಧವಾಗಿ ಹೋದಂಗೆ ಕೆಲವು ಆಗ್ತದೆ ಅದು. ಇವಾಗ ನಮ್ ಧರ್ಮಕ್ಕೆ ವಿರೋಧವಾಗಿ ಹೋಗೋದು ಅಂದ್ರೆ ಪ್ರಪಂಚದ ನಾನಾ ಕಡೆಗಳು ನಮ್ ಧರ್ಮ ವರ್ಕೌಟ್ ಆಗತ್ತೆ. ಹೌದು. ಈಗ ಮೊಸರನ್ನ ತಿಂದ್ರೆ ಹೊಟ್ಟೆಗೆ ಒಳ್ಳೇದು, ನ್ಯೂಯಾರ್ಕ್ ಅಲ್ಲಿ ತಿಂದ್ರೆ ಒಳ್ಳೇದು, ಜರ್ಮನಿಲಿ ತಿಂದ್ರೆ ಒಳ್ಳೇದೆ. ಸೊ ನಮ್ ಸಂಪ್ರದಾಯ ಒಳ್ಳೇದು ಅಂತ ಆಯ್ತು ಆ ರೀತಿಯಲ್ಲಿ. ಅದಕ್ಕೆ ಬಟ್ ಇವಾಗ ಈ ತರ ವಿಚಿತ್ರವಾಗಿ ಡೆವಲಪ್ಮೆಂಟ್ ಆಗ್ತದೆ. ಕಲಿಯುಗ ಪ್ರಥಮ ಪಾದೆ ಅಂತ ಹೇಳಿದ್ರಲ್ಲ, ಬಹಳ ಕೆಟ್ಟ ಹೋಗಿದೆ. ಅವಾಗ ಜನರು ಯಾವ್ದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಲ್ಲ. ಮತ್ತೆ ಮಾಡರ್ನೈಸ್ ಆಗಿ ಏನಾಗಿದೆ ಅಂದ್ರೆ, ಓವರ್ ಮಾಡರ್ನೈಸ್ ಆಗಿ ಈ ಮಕ್ಕಳು ಹಾಳಾಗ್ತಿದ್ರು, ಹುಟ್ಟುವಂತ ಪೀಳಿಗೆನೂ ಕೆಟ್ಟ ಹೋಗ್ತಾ ಇದ್ದಾರೆ. ಸೊ ಅಲ್ಲಿಂದ ನಾವು ಆ 3 days ಅಲ್ಲಿ ಒಂದು ಮುಹೂರ್ತನ ಫಿಕ್ಸ್ ಮಾಡ್ಬೇಕಾಗಿತ್ತು. ಅದು ಹುಡುಗನ್ ಜಾತಕದಲ್ಲಿ ಚಂದ್ರನ ಪೊಸಿಷನ್ ತಗೊಂಡು, ಹುಡುಗಿ ಜಾತಕದಲ್ಲಿ ಚಂದ್ರನ ಪೊಸಿಷನ್ ತಗೊಂಡು, ತಾರಾಬಲ, ನಕ್ಷತ್ರ ಬಲ, ಚಂದ್ರ ಬಲ ಅಂತ ಅದನ್ನ ನೋಡ್ಕೊಂಡು ಮಾಡಬೇಕು. ಒಂದು ಮುಹೂರ್ತ ಕಂಡುಹಿಡಿಯಬೇಕು ಅಂದ್ರೆ ಕನಿಷ್ಠ ಪಕ್ಷ 4 hours ಬೇಕಾಗ್ತದೆ. ಇವಾಗ ಗರ್ಭ ಧರಿಸಿದ್ಮೇಲೆ ಪೀರಿಯಡ್ಸ್ ಆಗಲ್ವಲ್ಲ. ಸೊ ಆ ಪೀರಿಯಡ್ಸ್ ನಾವು ಸೈಕಲ್ಸ್ ನೋಡ್ಕೊಂಡ್ಬಿಟ್ಟು ಈ ಗ್ರಹ ಸ್ಥಿತಿಗಳ ಪ್ರಕಾರ ಯಾವಾಗ ಯಾವ ಪೀರಿಯಡ್ ಕನ್ಸೆಪ್ಷನ್ ಆದ್ರೆ ಅಂತ ನಾವು ನೋಡ್ಕೋಬೇಕು. ಈ ಪೀರಿಯಡ್ಸ್ ಆದ್ಮೇಲೆ ಎಷ್ಟು ದಿವಸಕ್ಕೆ ಅಂತ ಸ್ವಲ್ಪ ಮೆಡಿಸಿನ್ ಚೂರು ಗೊತ್ತಿರ್ಬೇಕಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮೇಲೆ ಹೇಳಿದ್ರು, ಕುಜೇಂದು ಹೇತು ಪ್ರತಿಮಾಸ ಮಾರ್ತವಮ್ಮ ಅಂತ ಹೇಳಿದ್ರು. ಅಂದ್ರೆ
ಕುಜೇಂದು ಅಂದ್ರೆ ಕುಜ ಮತ್ತೆ ಇಂದು ಅಂದ್ರೆ ಚಂದ್ರ. ಅನುಪಜಾಯ ಸ್ಥಾನಕ್ಕೆ ಬಂದ್ರೆ ಲಗ್ನದಿಂದ ಕೆಲ ಅನುಪಜಾಯ ಸ್ಥಾನಗಳು ಅಂತ ಇರುತ್ತೆ. ಅಲ್ಲಿಗೆ ಬಂದಾಗ ಮಾತ್ರ ವುಮನ್ ಮೆನ್ಸ್ಟ್ರುಯೇಟ್ಸ್ ಅಂತ. ನಾನು ಒಂದ್ಸರಿ ಪ್ರೋಗ್ರಾಮ್ ಹೇಳಿದ್ದೆ, ನಮ್ಮ ದೇಹದಿಂದ ಒಂದು ತೊಟ್ಟು ರಕ್ತ ಬರ್ಬೇಕಾದ್ರೂ ಕುಜನ್ ದೃಷ್ಟಿ ಇರಬೇಕು. ಒಂದು ಇಂಜೆಕ್ಷನ್ ಆಗ್ಲಿ, ಒಂದು ಶುಗರ್ ಚೆಕ್ ಮಾಡ್ಕೊಳಕ್ಕಾಗ್ಲಿ, ಒಂದು ಡ್ರಾಪ್ ಬ್ಲಡ್ ಬರ್ಬೇಕಾದ್ರೆ ಆ ಜಾತಕ ನೋಡ್ಕೊಂಡಾಗ ನಮ್ಮ ಜಾತಕಕ್ಕೂ ಗೋಚಾರ ಕುಜನಕ್ಕೂ ಒಂದು ಸಂಬಂಧ ಇದ್ದೇ ಇರುತ್ತೆ. ಅದು ಜ್ಯೋತಿಷ್ಯ ಗೊತ್ತಿರೋರು ಗೊತ್ತಾಗುತ್ತೆ. ಎಷ್ಟು ವಿಸ್ತಾರವಾಗಿದೆ. ಒಂದು ಅಣುವಿಗೂ ಕೂಡ ಜ್ಯೋತಿಷ್ಯಕ್ಕೂ ಒಂದು ಅಣುವಿಗೂ ಅಷ್ಟು ಕನೆಕ್ಷನ್ ಇದೆ ಗುರುಗಳೇ. ಇರುತ್ತೆ. ಇದೇ ನಿಟ್ಟಲ್ಲಿ ಒಂದು ಹೆಣ್ಣ ಪೀರಿಯಡ್ಸ್ ಅಂತ ಬರ್ಬೇಕಾದ್ರೆ ಆವತ್ತ ಜಾತಕದಲ್ಲಿ ಕುಜನ್ ಪೊಸಿಷನ್ ಒಂದ್ ಕಡೆ ನಮ್ಮ ಅವ್ರವ್ರ ಜಾತಕದ ಮೇಲೆ ಚಂದ್ರನ ಮೇಲೋ ಯಾವ್ದೋ ಒಂದು ಲಗ್ನದ ಮೇಲೋ ಒಂದು ದೃಷ್ಟಿ, ಒಂದು ಪರ್ಟಿಕ್ಯುಲರ್ ಡಿಗ್ರಿ ನೋಡ್ಕೋಬೇಕು. ಅದಕ್ಕೆ ಜಾತಕದಲ್ಲಿ ಡಿಗ್ರೀಸ್ ಅಂತ ನಾವು ತಗೊಳ್ಳೋದು. ಈ ಹಿಂದಿನ ಸಂಚಿಕೆಯಲ್ಲಿ ನಾನು ಮೃತ್ಯು ಭಾಗಗಳು ಅಂತ ಹೇಳಿದ್ದೆ ಚಂದ್ರಂದು. ಈ ಡಿಗ್ರಿ ಇದ್ರೆ ಒಳ್ಳೇದಲ್ಲ ಅಂತ. ಅದಕ್ಕೆ ಡಿಗ್ರೀಸ್ ನೋಡ್ಕೋಬೇಕು. ಸುಮ್ಮನೆ ಈ ಜಾತಕದಲ್ಲಿ ಈ ಗುರು ಇಲ್ಲಿ ಇದ್ದಾನೆ, ಶನಿಯಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಅದು ಜಾತಕ ಆಗೋದಿಲ್ಲ. ಅದು ಸ್ವಲ್ಪ ಅದಕ್ಕೆ ಟೈಮ್ ತಗೊಳ್ತದೆ. ಸೊ ಅದಕ್ಕೆ ನಿಷೇಕ ಮುಹೂರ್ತ ಅಂತ, ನಿಷೇಕ ಲಗ್ನ ಅಂತ ಫಿಕ್ಸ್ ಮಾಡಿ ದಂಪತಿಗಳಿಗೆ ಅಡ್ವೈಸ್ ಕೊಡ್ಬೇಕು ನಾವು. ಈಗ ಸಪೋಸ್ ರಾತ್ರಿ ನಿಷೇಕ ಲಗ್ನ ಬಂದು ದಿನಮಾನದಲ್ಲಿ ಇಡೋದಿಲ್ಲ. ಸಾಧಾರಣವಾಗಿ ರಾತ್ರಿ ಸೂರ್ಯ ಅಸ್ತಮ ಆದ್ಮೇಲೆ 2 ಗಂಟೆ ನಂತರ ಮತ್ತೆ ಮಧ್ಯರಾತ್ರಿ 11 ಗಂಟೆ ಒಳಗಡೆ. ಮಧ್ಯರಾತ್ರಿ ಅಂದ್ರೆ 12 ಗಂಟೆ ತಗೊಳ್ತೀವಿ ನೋಡಿ, ಅದು ವಿಭಿಜನ್ ಮುಹೂರ್ತ ಅಂತ. ಮಧ್ಯಾಹ್ನ ಆಗೋದು ಅಭಿಜನ್ ಮುಹೂರ್ತ ಅಂತ. ಸೊ ಸಾಧಾರಣವಾಗಿ ಅಪ್ರಾಕ್ಸಿಮೇಟ್ಲಿ 9 to 11 ಆ ಟೈಮಲ್ಲಿ ಫಿಕ್ಸ್ ಮಾಡ್ಕೋಬೇಕು ಅಂತ. ಮತ್ತೆ ವಾರ ನೋಡ್ಕೋಬೇಕು. ಮಂಗಳವಾರಗಳು ಮತ್ತೆ ಶನಿವಾರಗಳು ನಿಷಿದ್ಧ ಆಗುತ್ತೆ. ಈಗ ಏನ್ ಮಾಡ್ತಾರೆ, ಶನಿವಾರನೇ ಮದುವೆ ಮಾಡಿ ರಿಸೆಪ್ಷನ್ ಮಾಡ್ಬಿಡ್ತಾರೆ. ಸೊ ಒಂದು ತಾಯಿ ತನ ಬರ್ಬೇಕು ಅಂದ್ರೆ ಆ ಹುಟ್ಟುವಂತ ಮಗುಂತ ತಾಯಿಗೂ ಖುಷಿ ಆಗ್ಬೇಕು, ಆ ಮಗುಗೂ ಆರೋಗ್ಯ ಚೆನ್ನಾಗಿ ಇರ್ಬೇಕು, ಆ ಮನೆಗೂ ಒಳ್ಳೇದಾಗ್ಬೇಕು. ಸೊ ಇದೆಲ್ಲ ಒಂದ್ಸರ್ತಿ ಗೊತ್ತಿಲ್ಲದೆ ಫಾಲೋ ಮಾಡದೆ ಹೊರಟೋಗ್ತೀವಿ ನೋಡಿ. ಆವಾಗ ಗರ್ಭ ಧರಿಸಿದಾಗ ಅದಕ್ಕೆ ನಮ್ಗೆ ಕಮಿಂಗ್ ಟು ದ ರೆಸ್ಕ್ಯೂ ಅಂತ ಹೇಳ್ತೀವಿ ನೋಡಿ, ಸೀಮಂತ ಅಂತ ನಮ್ಮಲ್ಲಿ ಆಪ್ಷನ್ ಕೊಟ್ರು. ಅದಕ್ಕೆ ನೀವು ನಿಷೇಕ ಲಗ್ನ ಅಂತ ನಮ್ಮಲ್ಲಿ ಫಾಲೋ ಮಾಡ್ಕೊಂಡು ಅದ್ರ ಮೇಲೂ ಸೀಮಂತ ಅಂತ ಮಾಡ್ಕೊಂಡ್ರೆ ಆ ಹುಟ್ಟುವಂತ ಪೀಳಿಗೆಗೂ ಬಹಳ ಒಳ್ಳೇದಾಗತ್ತೆ. ಆ ಮಗು ಸಂತೋಷಕ್ಕೂ ಒಳ್ಳೇದು, ತಾಯಿ ತಂಗಳ ಸಂತೋಷಕ್ಕೂ ಒಳ್ಳೇದು, ಆ ಫ್ಯಾಮಿಲಿಗೂ ವಂಶಾಭಿವೃದ್ಧಿಗೂ ಒಳ್ಳೇದಾಗತ್ತೆ ಅಂತ ಹೇಳೋರು. ಈ ಪ್ರೆಗ್ನೆನ್ಸಿ ಅನ್ನೋದು ಬಹಳ ಕಾಂಪ್ಲಿಕೇಟೆಡ್. ಇವಾಗ ನಮ್ಮಲ್ಲಿ ಪ್ಲೆಸೆಂಟ್ ಅಂತ ಹೇಳ್ತೀವಿ ನೋಡಿ, ಆದ್ರೆ ಆ ಬ್ಯಾಗ್ ಅಲ್ಲಿ ಮಗು ಇರುತ್ತಲ್ಲ, ಗರ್ಭಕೋಶ. ಇವಾಗ ಆ ಭೂಗರ್ಭದಲ್ಲಿ ನಾವೆಲ್ಲ ಇರ್ತೀವಿ. ಇಟ್ಸ್ ಕಾಸ್ಮಿಕ್ ಪ್ಲೆಸೆಂಟ ಅಂತ. ಅದ್ರಲ್ಲಿ ಅವನು ಏನೇನ್ ಅರೇಂಜ್ಮೆಂಟ್ ಮಾಡಿದ್ದಾನೆ ಅಂತ ಇದುವರೆಗೂ ಯಾರಿಗೂ ಕಂಡುಹಿಡಿಯಕ್ ಆಗಿಲ್ಲ. ಮೆಡಿಕಲ್ ಟರ್ಮ್ಸ್ ಅಲ್ಲಿ 58 ಹೇಳ್ಬೋದು, ಈ ಲಿಕ್ವಿಡ್ ಇರುತ್ತೆ, ಅದಿರುತ್ತೆ, ಇದಿರುತ್ತೆ ಅಂತ. ಬಟ್ ಆ ಹೊಕ್ಕಳ ಕನೆಕ್ಷನ್ ಇರುತ್ತೆ ನೋಡಿ, ಪೈಪ್ ಸಪ್ಲೈ ಮಾಡೋದಕ್ಕೆ. ಅದು ಬಹಳ ಬುದ್ಧಿವಂತನೇ ಯಾರೋ ಕಂಡುಹಿಡಿದಿರ್ಬೇಕು. ಬುದ್ಧಿವಂತ ಯಾರು ಅಂದ್ರೆ ಪರಮಾತ್ಮ ಅಂತ. ಅದಕ್ಕೆ ಫಸ್ಟ್ ಆಫ್ ಆಲ್ ನಾನು ಹೆಣ್ಮಕ್ಳಲ್ಲಿ, ಸ್ತ್ರೀಯರಲ್ಲಿ ಒಂದು ವಿನಂತಿ ಏನ್ ಮಾಡ್ಕೊಳ್ತೀನಿ, ಗೃಹಿಣಿಯರಲ್ಲಿ ಗರ್ಭ ಧರಿಸೋದಕ್ಕೆ ಒಂದು 2 ತಿಂಗಳ ಮುಂಚಿತವಾಗಿ ಖಂಡಿತವಾಗಿ ಧ್ಯಾನ ಮಾಡಿ ಅಂತ ಹೇಳ್ತೀನಿ. ಏನೋ ಜಪ ಮಾಡ್ಕೊಳ್ಳಿ, ಏನೋ ಮಾಡಿ. ಮತ್ತೆ ಮನ್ಸಿಗೆ ಡಿಸ್ಟರ್ಬ್ ಆಗುವಂತ ಸಿಚುವೇಶನ್ಸ್ ಕ್ರಿಯೇಟ್ ಮಾಡ್ಕೋಬಿಡಿ. ಮನೆಯಲ್ಲಿ ಇವಾಗ ಗಂಡನ ಜೊತೆಲಿ ಅಶಾಂತಿ ಇದ್ರೆ ಅದನ್ನ ಪಕ್ಕಕ್ಕೆ ತಳ್ಬಿಟ್ಟು ಸೆಪರೇಟ್ ಆಗಿ ಹೋದ್ಬಿಡಿ ಒಂದು 6 ತಿಂಗಳು. ಸಮಾಜ ಏನ್ ಮಾತಾಡುತ್ತೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ನೀವು ಗರ್ಭಾವಸ್ಥೆಯಲ್ಲಿ ಇದ್ದಾಗ, ಸಪೋಸ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದ್ರೆ ಆ ಮಗು ಫ್ಯೂಚರ್ ಬಹಳ ಮುಖ್ಯ. ಅದರಿಂದ ತಾಯಿ ಯೋಗಕ್ಷೇಮಕ್ಕೂ ಬಹಳ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಒಬ್ಬ ಕೌನ್ಸಿಲರ್ ಹತ್ರ ನಾವು ಹೋದ್ರೆ ಕೌನ್ಸಿಲಿಂಗ್ಗೆ ಅಂತ ನಾವು ತಗೊಂಡಿರುವಂತ ಹಣಕ್ಕೆ ಆತ ಕೌನ್ಸಿಲಿಂಗ್ ಮಾಡಿ ಕಳಿಸಬಹುದು. ನೀವೊಂದು ಮಾತು ಹೇಳಿದ್ರಿ, ನೀವು ಗರ್ಭ ಧರಿಸ್ಬೇಕು ಅಂದ್ರೆ 1-2 ತಿಂಗಳ ಮುಂಚೆ ಭಗವಂತನ ಧ್ಯಾನ ಮಾಡಿ ಅಂತ. ಇಂಥ ಅಮೂಲ್ಯವಾದ ಮಾಹಿತಿಗಳನ್ನ ಒಬ್ಬ ಗುರು ನಿಸ್ವಾರ್ಥವಾಗಿ ಅಥವಾ ತಾಯಿ ತಂದೆ ಮಾತ್ರ ಕೊಡೋದಕ್ಕೆ ಸಾಧ್ಯ ಗುರುಗಳೇ. ಯಾಕೆ ಇದು ನಮಗೆ ನಿಜವಾಗಿಯೂ ಬೇಕಾಗಿ ನ್ಯಾಚುರಲ್ ಫಾರ್ಮ್, ಭಗವಂತನ ಕೃಪೆಯನ್ನ ಡೈರೆಕ್ಟ್ ಆಗಿ ನಾವು ಪಡೆಯುವಂತದ್ದು. ಇವೆಲ್ಲವೂ ಇದನ್ನೆಲ್ಲ ಖಂಡಿತ ಪಾಲಿಸ್ಲೇಬೇಕು ಅಲ್ವಾ? ಇದು ಎಕ್ಸಾಮ್ ಪ್ರಿಪೇರ್ ಮಾಡ್ಕೊಳ್ತೀವಿ ನೋಡಿ, ಆ ರೀತಿಯಲ್ಲಿ ಗರ್ಭಾನ್ ಪ್ರಿಪೇರ್ ಮಾಡ್ಕೋಬೇಕು. ಅದು ಫಸ್ಟ್ ಸೀಮಂತ ಅಂತ ತಗೊಳ್ಳೋದು. ಸೊ ಗರ್ಭಾನ್ ಪ್ರಿಪೇರ್ ಮಾಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ಕೆಲವೆಲ್ಲ ವಿಚಾರಗಳು ನಮ್ಮ ಋಷಿಮುನಿಗಳು ಕೊಟ್ರು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ಗಂಡ ಹೇಗಿರ್ತಾನೆ, ಅತ್ತೆ ಹೇಗಿರ್ತಾರೆ, ನಾದ್ನಿ ಹೇಗಿರ್ತಾಳೆ ಅಂತ ಇದೆಲ್ಲ ಯೋಚನೆ ಮಾಡ್ಬೇಕಾಗಿಲ್ಲ. ದೇ ಆರ್ ದ ಓನ್ಲಿ ಒನ್ಸ್ ಟು ಬಿ ಕನ್ಸಿಡರ್ಡ್. ಅಂದ್ರೆ ದೇ ಶುಡ್ ಕನ್ಸಿಡರ್ ದೆಮ್ಸೆಲ್ಸ್ ಓನ್ಲಿ. ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಲ್ ಇಸ್ ಅಮ್ಮ, ತಾಯಿನೇ ಎಲ್ಲ ಜವಾಬ್ದಾರಿಗೆ ಕಾರಣ. ರೈತರ ಕಂಪೇರ್ ಮಾಡಬಹುದು. ಅದಕ್ಕೆ ರೈತರು ಏನ್ ಮಾಡ್ತಾರೆ ಅಂದ್ರೆ ಭೂಮಿನ ಫಸ್ಟ್ ರೆಡಿ ಮಾಡ್ಕೊಳ್ತಾರೆ ನೋಡಿ.
ಹಾಗೆ ಇದಕ್ಕೆ ನಮ್ಮ ಋಷಿಮುನಿಗಳು ಎಲ್ಲಾದ್ರಲ್ಲೂ ಒಂದು ಸೈಂಟಿಫಿಕ್ ಫ್ಯಾಕ್ಟ್ ಅಂತ ಹೇಳಿದ್ರು. ಸೊ ಹೋಗ್ತಾ ಅದ್ರ ಬಗ್ಗೆ ತಿಳಿಸ್ತೀನಿ ನಾನು. ತಾಯಿ ಆದವಳು ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಗರ್ಭ ಧರಿಸೋದಕ್ಕಿಂತ ಮುಂಚೆಯಿಂದ ಆಕೆಯ ಡ್ಯೂಟಿ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಧ್ಯಾನ ಮಾಡ್ಬೇಕು, ಆ ಗರ್ಭನ ನಾವು ಸಿದ್ಧಪಡಿಸ್ಕೋಬೇಕು, ಮುಂದೆ ಇನ್ನೇನೆಲ್ಲ ಮಾಡ್ಬೇಕಾಗತ್ತೆ ಗುರುಗಳೇ? ನೋಡಿ, ಬಹಳ ಸಿಂಪಲ್. ಈಗ ನಾನು ಹೇಳಿದ್ದು ಮದುವೆ ಆದ್ಮೇಲೆ 72 ಗಂಟೆ ಒಳಗಡೆ ಶಾಂತಿ ಮುಹೂರ್ತನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಬಟ್ ಇತ್ತೀಚೆಗೆ ಏನ್ ಹೇಳಿದೆ, ಅದಕ್ಕೆ 2 ತಿಂಗಳ ಮುಂಚಿತವಾಗಿ ಗರ್ಭನ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿದೆ. ಮದುವೆ ಆಗಿರಲ್ಲ, ನೀವು ಗರ್ಭನ ಹೆಂಗ್ ಪ್ರಿಪೇರ್ ಮಾಡ್ಕೊಳ್ತೀರಾ? ಪ್ರಿಪೇರ್ ಮಾಡ್ಕೊಳಕ್ ಏನ್ ತೊಂದರೆ ಇಲ್ಲ. ಇವಾಗ ಮದುವೆ ಫಿಕ್ಸ್ ಆಗತ್ತೆ ನೋಡಿ, ಅಥವಾ ಒಂದು ಐಡಿಯಾ ಇರ್ತೀನಿ, 2 ತಿಂಗಳು ಮದುವೆ ಆಗತ್ತೆ, 3 ತಿಂಗಳು ಮದುವೆ ಆಗತ್ತೆ ಅಂತ. ಹುಡುಗ ಸಿಗ್ಬೋದು, ಸಿಗದೆ ಇರ್ಬೋದು. ಗರ್ಭಾನ್ ಪ್ರಿಪೇರ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಸೊ ಯಾರು ಬೇಕಾದ್ರೂ ಮದ್ವೆ ಆಗದಿರೋರು ಪ್ರಿಪೇರ್ ಮಾಡ್ಕೋಬಹುದು. ಜೊತೆಗೆ ಈಗ ಪ್ಲಾನಿಂಗ್ ಅಂತ ಬೇರೆ ಬಂದಿದೆಯಲ್ಲ ಗುರುಗಳೇ, ಪ್ಲಾನಿಂಗ್ ಯಾರು ಮದ್ವೆ ಆದ ತಕ್ಷಣ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡೋದೇ ಇಲ್ಲ. ಈಗ ಸಪೋಸ್ ಏನ್ ಮಾಡ್ತೀವಿ ಅಂದ್ರೆ, ಕೆಲವು ಜಾತಕ ನೋಡಿದಾಗ 72 ಗಂಟೆ ಒಳಗಡೆ ಸರಿಯಾಗಿರೋ ಮುಹೂರ್ತ ಸಿಕ್ಕಿಲ್ಲ ಅಂದ್ರೆ 3 ತಿಂಗಳು ಬಿಡಿ ಅಂತೀವಿ. ಮತ್ತೆ ಯಾವೆಲ್ಲ ಪ್ರೋಗ್ರಾಮ್ಸ್ ಹೇಳ್ತೀನಿ, ಇವಾಗ ದಂಪತಿಗಳು ಯಾರಾದ್ರೂ ಒಬ್ರು ರಾಹು ದಶೆ ಕಡೆ 2 ವರ್ಷ ಇದ್ರೆ, ಇಲ್ಲ ದಂಪತಿಗಳಿಬ್ಬರಿಗೂ ರಾಹು ಭುಕ್ತಿ, ಕೇತು ಭುಕ್ತಿ, ಕುಜು ಭುಕ್ತಿ ನಡೀತಾ ಇದ್ರೆ, ಇಲ್ಲ ದಂಪತಿಗಳಿಬ್ಬರು 7 ಶನಿತ ಮಧ್ಯಭಾಗ ನಡೀತಾ ಇದ್ರೆ, ಯಾವುದೋ ಒಂದು ಭಾಗ ನಡೀತಾ ಇದ್ರೆ, ಇಲ್ಲ ಅವ್ರವ್ರ ಜಾತಕದಲ್ಲಿ ಪಂಚಮ ಸ್ಥಾನಾಧಿಪತಿ ಎಲ್ಲಿರ್ತಾನೋ ಅದ್ರ ಮೇಲೆ ರಾಹು ಗೋಚರ ನಡೀತಾ ಇದ್ರೆ, ಶನಿ ದಶೆಯಲ್ಲಿ ಇಬ್ಬರಿಗೂ ರಾಹು ಭುಕ್ತಿ, ರಾಹು ದಶೆಯಲ್ಲಿ ಇಬ್ಬರಿಗೆ ಶನಿ ಭುಕ್ತಿ ನಡೀತಾ ಇದ್ರೆ, ಈ ರೀತಿಯಲ್ಲಿ ಕೆಲವೆಲ್ಲ ಕಟ್ಟುಪಾಡುಗಳಿರುತ್ತೆ. ಅವಾಗ ದಾಂಪತ್ಯನ ಮುಂದೂಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಹಿಂದಿನ ಕಾಲದ್ದು ವ್ಯವಸ್ಥೆಗಳು ಬೇರೆ. ಆಗ ಸ್ವಲ್ಪ ನ್ಯಾಯ ಧರ್ಮ ಎಲ್ಲ ಜಾಸ್ತಿ ಇತ್ತು, ಮತ್ತೆ ಪೊಲ್ಯೂಷನ್ ಇರ್ಲಿಲ್ಲ. ಈಗ ಏರು ಪೊಲ್ಯೂಷನ್ ಜಾಸ್ತಿ ಆಗ್ಬಿಟ್ಟಿದ್ದಲ್ಲ, ಹೌದು, ಮನುಷ್ಯ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಹೌದು, ನಮ್ ಸುತ್ತಮುತ್ತಲು ಪರಿಸರನು ಪೊಲ್ಯೂಟ್ ಆಗ್ಬಿಟ್ಟಿದೆ. ನಿಜ. ಸೊ ಏನಾಗುತ್ತೆ ಅಂದ್ರೆ, ಕಾಲ ದೇಶ ವರ್ತಮಾನಗಳು ತಗೊಂಡು ಆ ಪ್ರೆಗ್ನೆನ್ಸಿಗೆ ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಮದುವೆ ಆದ್ಮೇಲೆ ಸಡನ್ ಆಗಿ ನಾಳೆನೆ ಗರ್ಭ ಧರಿಸ್ಬಿಡುತ್ತೆ, ಯಾವ ಗ್ರಂಥದಲ್ಲೂ ಹೇಳಿಲ್ಲ. ಆ ಗ್ರಂಥಗಳೆಲ್ಲ ಹೇಳ್ತಾರೆ, ಸಪೋಸ್ ನಿಷೇಕ ಲಗ್ನಕ್ಕೆ ಒಂದು ಮುಹೂರ್ತ ಸಿಕ್ಕಿಲ್ಲ ಅಂದ್ರೆ, ಇಬ್ಬರಿಗೂ ದಶಾಭುಕ್ತಿಗಳು ಸರಿಯಾಗಿಲ್ಲ ಅಂದ್ರೆ, ಆವಾಗ ಅದನ್ನ ಒಂದು 6 ತಿಂಗಳು 1 ವರ್ಷವೋ ಮುಂದೂಡಿ ಅಂತ ಹೇಳ್ತಾರೆ. ಮತ್ತೆ ಆ ಕಾಲಕ್ಕೂ ಪ್ಲಾನಿಂಗ್ ಇತ್ತು, ಬರೀ ಈ ಕಾಲಕ್ಕೆ ಪ್ಲಾನಿಂಗ್ ಇರ್ಲಿಲ್ಲ. ಏನ್ ಪ್ಲಾನಿಂಗ್ ಅಂದ್ರೆ, ಆ ಪೀರಿಯಡ್ಸ್ ಆದ್ಮೇಲೆ ಇಷ್ಟನೇ ಸೈಕಲ್ ಇಂದ ಅವರು ದಾಂಪತ್ಯ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗಲ್ಲ ಅಂತ ಅವ್ರಿಗೂ ಗೊತ್ತಿತ್ತು. ಸೊ ಒಂದ್ ಹೆಣ್ಣು ಗರ್ಭಾನ್ ರೆಡಿ ಮಾಡ್ಕೋಬೇಕು ಅಂದ್ರೆ ಏನ್ ಅಂದ್ರೆ, ಫಸ್ಟ್ ಆಹಾರಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ. ನಮ್ಮಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಾತ್ವಿಕ ಆಹಾರ ಅಂತ. ಕಡಾಖಂಡಿತವಾಗಿ ಒಂದು ವಿಷಯ ಹೇಳಲೇಬೇಕಾಗತ್ತೆ, ಮಾಂಸಾಹಾರ ನಿಷಿದ್ಧ ಅವಾಗ ಅಂತ. ಫಸ್ಟ್ 2 months ಮಾಂಸಾಹಾರ ನಿಷಿದ್ಧ ಅಂತ ಹೇಳ್ತಾರೆ. ಇಲ್ಲಿ ನಾನು ಸೆಂಟಿಮೆಂಟಲ್ ಆಗಿ, ಎಮೋಷನಲ್ ಆಗಿ, ರಿಲಿಜಿಯಸ್ ಆಗಿ ಹೇಳ್ತಾ ಇಲ್ಲ. You cannot have extra life by consuming lifeless objects. So lifeless object ಆಗುತ್ತೆ ನಾನ್ ವೆಜಿಟೇರಿಯನ್. ಹೌದು, ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟ ಹೇಳಿದಾನೆ, ಸಾತ್ವಿಕ ಆಹಾರ ಅಂತ. ಸಾತ್ವಿಕ ಆಹಾರ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿರೋದು, ಮತ್ತೆ ಪ್ರಕೃತಿ ಕೊಡುವಂತ ಪದಾರ್ಥಗಳು, ಹಣ್ಣುಗಳು, ತರಕಾರಿಗಳು, ಇದೆಲ್ಲ. ಅದು ಒಂದ್ ಕಡೆ ಫುಡ್ ಆದ್ರೆ, ಇನ್ನೊಂದ್ ಕಡೆ ಇದು ರೆಡಿ ಮಾಡ್ಕೊಳ್ಳೋದಿರ್ತದೆ. ಯಾಕಂದ್ರೆ ನಮ್ ಮನ್ಸು ಚೆನ್ನಾಗಿದ್ರೆ ಹುಟ್ಟುವಂತ ಮಗುಗೂ ಮನ್ಸು ಚೆನ್ನಾಗಿರೋದು. ಹೌದು, ನಾವು ಬಹಳ ಡಿಸ್ಟರ್ಬ್ಡ್ ಆಗಿದ್ರೆ ಅದಕ್ಕೆ ಜೀನ್ಸ್ ಅಂತ ಹೆಸರಿಟ್ರು ಅವಾಗ ಆ ಕಾಲದಲ್ಲಿ ನೋಡಿ. ಸೊ ಫಾರ್ ಎವ್ರಿ ಸಿಂಪಲ್ ಥಿಂಗ್ ಒಂದು ಇದಿತ್ತು. ಅದಕ್ಕೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಕೆಲವರು ಏನ್ ಮಾಡ್ತಾರೆ, ಇಲ್ಲ ಗುರುಗಳೇ ಧ್ಯಾನ ಮಾಡೋದಿಲ್ಲ, ಯಾಕಂದ್ರೆ ನಾವು ರಿಲಿಜಿಯಸ್ ಅಲ್ಲ. ಸೊ ವಿ ಡೋಂಟ್. ಆ ಧ್ಯಾನ ಮಾಡಿದವ್ರಿಗೆ ಏನ್ ಮಾಡಕ್ ಹೇಳ್ತೀವಿ, ಪ್ರಾಣಾಯಾಮ ಮಾಡಿ ಅಂತ ಹೇಳ್ತೀವಿ. ಬ್ರೆತ್ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಈ ಹಿಂದೆ ನಾನು ಎಪಿಸೋಡ್ ತೋರಿಸ್ಕೊಂಡಿದ್ದೆ. ಆ ಬ್ರೆತ್ ಕಂಟ್ರೋಲ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ದೇಹದಲ್ಲಿ ರಕ್ತ ಚಲಾವಣೆ ಚೇಂಜ್ ಆಗಿ ದೇಹದ ಸಿಸ್ಟಮ್ ಒಂದು ಕಂಡೀಷನ್ ಆಗುತ್ತೆ. ಗುರುಗಳೇ, ಈಗ ನೀವು ಏನು ಅನ್ಯತಾ ಭಾವಿಸ್ಲಿಲ್ಲ ಅಂದ್ರೆ, ಮತ್ತೊಮ್ಮೆ ಆ ಬ್ರೆತ್ ಕಂಟ್ರೋಲಿಂಗ್ ಏನು ಅಂತ ಹೇಳ್ಕೊಟ್ರೆ, ಯಾರಾದ್ರೂ ಗರ್ಭಿಣಿಯರು ಈ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಅವ್ರು ಅದನ್ನ ಪಾಲಿಸ್ಲಿ ಅನ್ನುವಂಥದ್ದು ಅಷ್ಟೇ ಗುರುಗಳೇ. ಇದು ಸಾಧಾರಣವಾಗಿ ಈ ತರ ಸಿಂಪಲ್ ಆಗಿ ಕುರ್ಚಿ ಮೇಲೆ ಕೂತ್ಕೊಂಡು ಅವ್ರ ಕೈ ಹೆಂಗಾದ್ರೂ ಇಟ್ಕೊಳ್ಳಿ, ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಕೂತ್ಕೊಂಡ್ಬಿಟ್ಟು ಥ್ರೂಔಟ್ ದ ಪ್ರೊಸೆಸ್ ಕಣ್ಣು ಮುಚ್ಕೊಳ್ಳಿ ಅಂತ ಹೇಳ್ತೀವಿ. ಕಣ್ಣು ಮುಚ್ಕೊಂಡ್ಬಿಟ್ಟು 7 minutesಗೆ ಟೈಮರ್ ಸೆಟ್ ಮಾಡ್ಕೊಳ್ಳಿದ್ದೀವ ಮೊಬೈಲ್ ಅಲ್ಲಿ. ಫ್ಲೈಟ್ ಮೋಡ್ಗೆ ಹಾಕ್ಬಿಡಿ ಅಂತ, ಡಿಸ್ಟರ್ಬೆನ್ಸ್ ಇರಬಾರ್ದು. ಕಿವಿಗೆ ಹತ್ತಿ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಬಹಳ ಡೀಪ್ ಆಗಿ ಸುಮ್ಮನೆ ಉಸಿರು ತಗೋಬೇಕು. ಆ ಬ್ರೆತ್ ಸೌಂಡ್ ಬರ್ಬೇಕು. ಅದು ಹೊರಗೆ ಬಿಟ್ಟಾಗ ಮಾತ್ರ ಈ ಸ್ಟ್ರಾ ಬ್ರೀದಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಎಳ್ನೀರ್ ಕೊಡೋದಕ್ಕೆ ಸ್ಟ್ರಾಲ್ ಎಳ್ಕೊಳ್ತೀವಲ್ಲ, ಈ ಸ್ಟ್ರಾಲ್ ಬಿಡಿ ಅಂತೀವಿ. ತಗೊಂಡ್ಬಿಟ್ಟು ಅಷ್ಟೇ
ಓಕೆ ಗುರುಗಳೇ. ಸೊ ಕಂಟಿನ್ಯೂಸ್ ಬ್ರೀದಿಂಗ್, ಒಂದ್ಸತಿ ಹೇಳ್ಕೊಳ್ಳಿ, ಒಂದ್ಸತಿ ಬಿಡ್ತಾ ಇರಿ. ಇದನ್ನ 7 minutes ಮಾಡಿದ್ರೆ ದೇಹದ ಒಳಗಡೆ ಸಿಸ್ಟಮ್ ಕ್ಲೆನ್ಸ್ ಆಗುತ್ತೆ, ನೆಗೆಟಿವ್ ಥಾಟ್ಸ್ ಹೋಗುತ್ತೆ. ಯಾವಾಗ ನೆಗೆಟಿವ್ ಥಾಟ್ಸ್ ಹೋಗುತ್ತೋ ಇದು ರೆಡಿ ಆಗುತ್ತೆ, ಹೊಟ್ಟೆ ರೆಡಿ ಆಗುತ್ತೆ. ನೋಡಿ, ಯಾರು ಬೇಕಾದ್ರೆ ಚೆಕ್ ಮಾಡ್ಲಿ, ಮನ್ಸಲ್ಲಿ ಬಹಳ ವೇದನೆ ಇದ್ರೆ ಹೊಟ್ಟೆ ಕೆಡುತ್ತೆ, ಅವ್ರಿಗೆ ಬಹಳ ವರಿ ಇದ್ರೆ ಹೊಟ್ಟೆ ಕೆಡುತ್ತೆ. ಅಂತ ಹೊಟ್ಟೆಯಲ್ಲಿ ಮಗು ಜನನ ಆದ್ರೆ ಆ ಮಗುಗೂ ತೊಂದರೆ ಅಲ್ವಾ? ಹೌದು ಗುರುಗಳೇ. ಅದಕ್ಕೆ ಫಸ್ಟ್ ಅದನ್ನ ಸರಿ ಮಾಡಿಸ್ಕೋಬೇಕು. ಮತ್ತೆ ಜನರಲ್ ಆಗಿ ಇನ್ನೊಂದು ಮೆಥಡ್ ಏನು ಅಂದ್ರೆ, ಸಾಧಾರಣವಾಗಿ ಒಂದ್ 2-3 ಆಪ್ಷನ್ಸ್ ನಮ್ಮ ಪೂರ್ವಿಕರು ಕೊಡ್ತಾರೆ. ಇದು ಸ್ವಲ್ಪ ಬಾಯಿ ತಿರುಗೋರ್ಗೆ. ವಿಷ್ಣು ಸಹಸ್ರನಾಮ ಬಹಳ ಒಳ್ಳೇದು. ಹೌದು, ಪಾರಾಯಣ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ, ಗರ್ಭ ಧರಿಸೋದಕ್ಕೆ ಮುಂಚೆ ವಿಷ್ಣು ಸಹಸ್ರನಾಮ, ಗರ್ಭ ಧರಿಸಿದ ಮೇಲೆ ಲಲಿತಾ ಸಹಸ್ರನಾಮ. ಇದು ಫಸ್ಟ್ ಬಂದು ಪ್ರೀನೇಟಲ್ ಎಫೆಕ್ಟ್, ಇದು ಪೋಸ್ಟ್ ನೇಟಲ್ ಎಫೆಕ್ಟ್ ಅಂತ. ನಾನು ಇದನ್ನು ಸುಮಾರು ಸ್ಥಿತಿ ಹೇಳಿದ್ದೀನಿ. ಗರ್ಭಿಣಿಯರು ಯಾವುದೇ ತಿಂಗಳಲ್ಲಿರ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಿದ್ರೆ ಸ್ಪಷ್ಟವಾಗಿ, ಕರೆಕ್ಟ್ ಆಗಿ, ಶುದ್ಧವಾಗಿ, ಜನರಲ್ ಉತ್ತರಾಭಿಮುಖ ಮಾಡಿ ಅಂತ ಹೇಳ್ತೀನಿ. ಸಂಜೆ ಆದ್ರೆ 5 ರಿಂದ 7, ಬೆಳಗ್ಗೆ ಒಂದು 8 ಗಂಟೆ ಒಳಗೆ ಮಾಡ್ತಾ ಇದ್ರೆ ಅವ್ರ ಸುತ್ತಲೂ ಆರ ಚೇಂಜ್ ಆಗುತ್ತೆ. ಆರ ಚೇಂಜ್ ಆದಾಗ ಥಿಂಕಿಂಗ್ ಪ್ಯಾಟರ್ನ್ಸ್ ಚೇಂಜ್ ಆಗುತ್ತೆ. ಅವ್ರ ಲಲಿತಾ ಸಹಸ್ರನಾಮ ಹೇಳ್ತಾ ಬೇಕಾದ್ರೆ ಅವ್ರನ್ನೊಂದು ಪ್ರಿಸಮ್ ಅಲ್ಲಿ ನೋಡಿದ್ರೆ ಯು ಕ್ಯಾನ್ ಸಿ ಮಲ್ಟಿ ಕಲರ್ಸ್ ಅರೌಂಡ್ ದೆಮ್. ಅದು ಕಾಣುತ್ತದು, ಅಂದ್ರೆ ದರ್ ಬಿಕಮಿಂಗ್ ಹೆಲ್ತಿ ಅಂತ. ಅವಾಗ ಪ್ರೂಫ್ ಏನಿದೆ ಅಂದ್ರೆ, ನಾನು ನೋಡಿರೋ ಹಾಗೆ ಲಲಿತಾ ಸಹಸ್ರನಾಮ ಪಾರಾಯಣ ಯಾರು ಗರ್ಭಿಣಿಯರು ಮಾಡ್ತಾರೋ 90% ಕೇಸಸ್ ಅಲ್ಲಿ ಹುಟ್ಟುವಂತ ಮಗು ಇಂಟೆಲೆಕ್ಚುಯಲ್ ಕೇಪಬಿಲಿಟಿ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಆಟಿಸಮ್ ಬರುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತೆ ಇನ್ನೊಂದು, ನಾರ್ಮಲ್ ಡೆಲಿವರಿ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನ್ ಇನ್ನೊಂದು ಮಗು ಫ್ಯೂಚರ್ ನಾನ್ ಡಿಸೈಡ್ ಮಾಡಕ್ಕಾಗಲ್ಲ. ಇದಕ್ಕೆ ಹೆಸರು ಬ್ರಹ್ಮಲಿಖಿತ ಅಂತ. ಅವನ್ ಡಿಸೈಡ್ ಮಾಡ್ಬೇಕು. ಖಂಡಿತ ಗುರುಗಳೇ. ನಾನು ಈಗಲೂ ವೀಕ್ಷಕರು ಹೇಳ್ತೀನಿ, ಯಾರಿಗಾದ್ರೂ ಮಗುದು ಚಾಯ್ಸ್ ಕೊಟ್ರೆ ಡಾಕ್ಟ್ರು ನಿಮ್ಗೆ 4 ಡೇಟ್ ಕೊಡ್ತೀನಿ, ಯಾರನ್ನಾದ್ರೂ ಕೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಮಾಡ್ಬಿಡಿ. ಮಹಾ ತಪ್ಪಾಗತ್ತದು. ಪ್ರಕೃತಿ ನಿಮಗೆ ವಿರುದ್ಧವಾಗಿ ಹೋದಂಗಾಗತ್ತೆ. ಡಾಕ್ಟರ್ಗೆ ಬಿಟ್ಬಿಡಿ, ಬೆಸ್ಟ್. ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತಾರೋ ಮಾಡ್ತಾರೆ. ನಿಮ್ಮ ಹಣೆಯಲ್ಲಿ ಏನ್ ಬರ್ದಿದ್ದು ಹಾಗೇ ಆಗತ್ತೆ, ನಾವೆಷ್ಟೇ ಸೆಲೆಕ್ಟ್ ಮಾಡ್ಕೊಂಡು. ಮಗು ಹುಟ್ಟಿದ್ಮೇಲೆ 13 ದಿವಸದ ನಂತರ ಬೇಕಾದ್ರೆ ಪರಿಹಾರಗಳು ನಾವು ಮಾಡ್ಕೋಬಹುದು. ಅದಕ್ಕೆ ಈ ಪ್ರೀ ಪ್ರೆಗ್ನೆನ್ಸಿ ಇದೆಯಲ್ಲ, ಇದು ಇವಾಗ ಇದೇ ರೀತಿಯಲ್ಲಿ ಹೋಗ್ತಾ ಇದ್ದಾಗ ಪೋಸ್ಟ್ ಪ್ರೆಗ್ನೆನ್ಸಿ, ಅದು ಸೀಮಂತ ಅಂತ ಮಾಡ್ತೀವಿ ನೋಡಿ, ಅದಕ್ಕೆ 7ನೇ ತಿಂಗಳಲ್ಲಿ ಮಾಡ್ತಾರೆ. 3rd ಮಂತ್ ಅಲ್ಲಿ ಚಿಕ್ಕದಾಗ ಒಂದು ಫಂಕ್ಷನ್ ಮಾಡ್ತಾರೆ. 7th ಮಂತ್ ಅಲ್ಲಿ ಮೇನ್ ಸೀಮಂತ ಅಂತ ಆಗುತ್ತೆ. ಸೊ ಇದೆಲ್ಲ ಮಾಡಿದಾಗ ಹುಟ್ಟುವಂತ ಮಗು ಆರೋಗ್ಯಕ್ಕೆ ಒಳ್ಳೇದು, ತಾಯಿತನಕ್ಕೂ ಬಹಳ ಒಳ್ಳೇದು. ಸೊ ಈ ಸೀಮಂತದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೀನಿ. ನಾನು ಆ ಹಿರಿಯರ ಸ್ಥಾನದಲ್ಲಿ ತಾವು ಕೂತು ನಿಜವಾಗಿಯೂ ತಿದಿಯೊತ್ತಿ ಹೇಳಿದಾಗೆ ಪ್ರತಿಯೊಂದು ವಿಚಾರಗಳನ್ನ ಹೇಳ್ಕೊಟ್ಟಿದ್ದೀರಿ ಗುರುಗಳೇ. ಬಹುಶಃ ಈ ಎಲ್ಲ ಮಾಹಿತಿಯನ್ನ ಪಡೆದು ಪಾಲಿಸಿ ಮುಂದಕ್ಕೆ ಮಕ್ಕಳನ್ನ ಹೆರುವಂತವರು ನಿಜಕ್ಕೂ ಪುಣ್ಯವಂತರು. ಯಾಕೆಂದ್ರೆ ಇಷ್ಟನ್ನ ಪಾಲಿಸಿದ ಮೇಲೆ ಅಲ್ಲಿ ಪಾಸಿಟಿವಿಟಿ ಎಷ್ಟು ಅಕ್ಯುಮುಲೇಟ್ ಆಗುತ್ತೆ ಅನ್ನೋದು ಈ ಮಾಹಿತಿಗಳಲ್ಲೇ ಇತ್ತು. ಸೊ ಇನ್ನು ಸೀಮಂತದ ಕುರಿತು ಕೂಡ ನೀವು ಮಾತಾಡ್ತೀನಿ ಅಂತ ಹೇಳಿದಿರಿ. ಆ ಒಂದು ಎಪಿಸೋಡ್ಗಾಗಿ ಕೂಡ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ ನಿಮ್ಮಿಂದ ನಾವು ಅಪೇಕ್ಷಿಸ್ತೀವಿ. ಜೊತೆಗೆ ಈ ಗುರುವಿನ ಸ್ಥಾನವನ್ನ ಸದಾಕಾಲ ಪರಿಪೂರ್ಣವಾಗಿ ನೀವು ತುಂಬುತ್ತಲೇ ಬರ್ತಿದ್ದೀರಾ. ನಿಮಗೂ ಕೂಡ ಭಗವಂತ ಎಲ್ಲವೂ ಯಥೇಚ್ಛವಾಗಿ ಕೊಟ್ಟು ನಮ್ಮೆಲ್ಲರ ವೀಕ್ಷಕರ ವತಿಯಿಂದ ನಾವು ನಿಮಗೂ ಕೂಡ ವಿಶ್ ಮಾಡ್ತೀವಿ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಈ ಮಾಹಿತಿಗಾಗಿ. ನಮಸ್ಕಾರ ವೀಕ್ಷಕರೇ, ತಾಯಿ ತಂದೆ ಗುರು ಯಾತಕ್ಕಾಗಿ ಜೀವನದಲ್ಲಿ ಇರಬೇಕು ಅಂದ್ರೆ ನಮ್ಮ ಹೆಜ್ಜೆ ಹೆಜ್ಜೆನೂ ಅವರು ಗಮನಿಸ್ತಾ ಇರ್ತಾರೆ. ಒಂದು ಮಗುವಿಗೆ ಬೇಕಾದಂತಹ ಎಲ್ಲ ವಿಚಾರಗಳು ತಾಯಿ ತಂದೆ ಗುರುವಿಗೆ ಗೊತ್ತಿರುತ್ತೆ. ಅದೇ ರೀತಿ ಇವತ್ತಿನ ವಿಚಾರ ಕೂಡ ನಿಮ್ಮೆಲ್ಲರಿಗೂ, ನಮ್ಮೆಲ್ಲರಿಗೂ, ಎಲ್ಲ ಯುವ ಪೀಳಿಗೆಗೂ ಬೇಕಾಗಿರುವಂತಹ ಬಹಳ ಒಂದು ಮುಖ್ಯವಾದ ವಿಚಾರ. ಇದನ್ನ ಇನ್ ಡೀಟೇಲ್ ನಮ್ಮ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಎಲ್ಲ ಅಂಶಗಳನ್ನು ನಮಗೆ ಎಷ್ಟು ಬಿಡಿಸಿ ಹೇಳೋದಕ್ಕೆ ಸಾಧ್ಯನೋ ಅಷ್ಟು ಕ್ಲಿಯರ್ ಆಗಿ ಗುರುಜಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ಮಾಹಿತಿಗಾಗಿ ಮತ್ತೊಮ್ಮೆ ಗುರುಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇಂಥ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಮುಂದಿನ ಬ್ರಹ್ಮಲಿಖಿತ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.